ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವ ದಕ್ಷಿಣದ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯ ಮಾತ್ರವಲ್ಲದೆ ನೆರೆಯ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಪ್ರದೇಶಗಳಿಂದ ಬಂದಿದ್ದ ಸಹಸ್ರಾರು ಭಕ್ತಾದಿಗಳು ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿ ರಥವನ್ನ ಎಳೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ದನಗಳ ಜಾತ್ರೆಯಲ್ಲಿ ವಿವಿಧ ತಳಿಯ ದನಗಳು ಜಾತ್ರೆಯಲ್ಲಿ ಆಗಮಿಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾದರೆ ರೈತರು ಸಹ ಉತ್ತಮ ಧಾರಣೆಗಳಿಗೆ ತಮ್ಮ ರಾಸುಗಳನ್ನು ಮಾರಾಟ ಮಾಡಿ ಖುಷಿಪಟ್ಟರು. ಬ್ರಹ್ಮರಥೋತ್ಸವದಲ್ಲಿ ಶಾಸಕ ಮೇಲೂರು ರವಿಕುಮಾರ್, ತಾಲೂಕು ಆಡಳಿತ ಅಧಿಕಾರಿಗಳು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಓನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಇವರು ಮತ್ತು ಈ ಭಾಗದ ಎಲ್ಲ ಸಮಿತಿಯ ಸದಸ್ಯರುಗಳು ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಆ ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ನಾಡಿನಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಇದು 3ನೇ ರಥೋತ್ಸವಕ್ಕೆ ನಾವು ಪಾಲ್ಗೊಂಡಿದ್ದೇನೆ. ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರುಗಳು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರೆಲ್ಲ ತಮ್ಮ ಮುಂದೆ ತಂದಿದ್ದಾರೆ. ಪಕ್ಷಾತೀತವಾಗಿ ಇವ ದೇವಾಲಯ ಕೆಲಸಗಳು ಮಾಡಬೇಕಂತ ಸುಮಾರು ಸಭೆಗಳಲ್ಲಿ ನಾನು ಹೇಳಿದ್ದೀನಿ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 100 ವರ್ಷಗಳ ಇತಿಹಾಸ ಇರತಕ್ಕಂಥ ತಲಕಾಯಲ ಬೆಟ್ಟ ವೆಂಕಟರಮಣ ಸ್ವಾಮಿ ದೇವಾಲಯನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರಥೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಏನಿಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಸಚಿವರ ಗಮನ ತಂದಿದೆ. ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ಸೇರಿ ಇವತ್ತು ಈ ಒಂದು ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ, ಇವತ್ತು ಏನು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಇವತ್ತು ಪೂಜೆ ತಾಲೂಕಲ್ಲಿ ತಲಕಾಯಲ ಬೆಟ್ಟ ರಥೋತ್ಸವ ನಡೆದಿದೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದಿದ್ದಾರೆ. ರಥೋತ್ಸವನೂ ಸಮಯಕ್ಕೆ ನಡೆದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಮತ್ತು ಯಾವುದೇ ಅಡೆತಡೆಗಳಿಲ್ದಿದೆ ಎಲ್ಲರೂ ಬಂದು ಎಲ್ಲರೂ ಸಂತೋಷವಾಗಿ ಹೋಗಿ ದೇವರ ಭಕ್ತಿ ಮತ್ತು ಪ್ರಾಪ್ತಿ ಎಲ್ಲ ಆಶೀರ್ವಾದವನ್ನು ಪ್ರಾಪ್ತಿ ಪಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಾಯಿತು. ನಂದು ಮೊದಲೇ ರಥೋತ್ಸವ ಇಲ್ಲಿ ಬಂದು ದಂಡಾಧಿಕಾರಿ ಆದಮೇಲೆ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಾಗಿದೆ. ಇನ್ನೂ ಈ ಥರ ಹೆಚ್ಚಾಗಿ ಮಾಡಿ ಮತ್ತು ಬರೋ ವರ್ಷಕ್ಕೆ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಜಿಲ್ಲಾಡಳಿತ ಕಡೆಯಿಂದ
ಬೇರೆ ಏನೇನು ಮಾಡ್ಬೋದು ದೇವಸ್ಥಾನಕ್ಕೆ ಕೊಡುಗೆಗಳು ನಮ್ಮ ಕಡೆಯಿಂದ, ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಸೇರಿಸೋದಕ್ಕಾಗಲಿ, ಇನ್ನೂ ಬೇರೆ ಹೇಗೆ ಜಾತ್ರೆ ಮಾಡ್ಬೋದು ಅನ್ನೋ ರೀತಿಯ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅಂತ ನಾವು ಮತ್ತು ಕಮಿಟಿಯವರೆಲ್ಲ ಇದ್ದಾರೆ. ತುಂಬ ಒಳ್ಳೆ ಸಪೋರ್ಟ್ ಇತ್ತು ಈ ಕಮಿಟಿಯವರಾಗಲಿ, ಶಾಸಕರಾಗಲಿ, ಮಿನಿಸ್ಟರ್ ಸರ್ ಆಗಲಿ, ಜಿಲ್ಲಾಡಳಿತದಿಂದ ಇಒ ಮೇಡಮ್ ಆಗಲಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿ ತುಂಬ ಚೆನ್ನಾಗಾಗಿದೆ ಜಾತ್ರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಥೋತ್ಸವದ ಅಂಗವಾಗಿ ಭಕ್ತ ಸಾಗರವೇ ಹರಿದು ಬಂದಿದ್ದು, ವಿವಿಧ ಬಗೆಯ ತಿಂಡಿ ತಿನಿಸುಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳು, ಕಡಲೆಪುರಿ, ಬತ್ತಾಸು ಇನ್ನಿತರೆ ಅಂಗಡಿಗಳು ರಥೋತ್ಸವಕ್ಕೆ ಮೆರುಗು ನೀಡಿದವು. ಗೋವಿಂದ ನಾಮಸ್ಮರಣೆಯೊಂದಿಗೆ ರಥವನ್ನ ಎಳೆಯುವ ಮೂಲಕ ಸಾರ್ವಜನಿಕರು ಭಕ್ತಿ ಭಾವ ಮೆರೆದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.